ಅಂತಂದ್ರೆ ಪ್ರಜಾಪ್ರಭುತ್ವ ಉಳಿಬೇಕಾಗಿತ್ತಪ್ಪ ಅಂತಂದ್ರೆ ಪ್ರಜಾಪ್ರಭುತ್ವದಲ್ಲೇ ಯಾರು ಪ್ರಜೆಗಳಿದ್ದಾರೆ ದೇಶದ್ದು ಮತ್ತು ಯಾರ ಹತ್ರ ವೋಟರ್ ಕಾರ್ಡ್ ಅದ, ಯಾರ ಹತ್ರ ಆಧಾರ್ ಕಾರ್ಡ್ ಅದ, ಅವರೆಲ್ಲರಿಗೂ ವೋಟ್ ಹಾಕುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗ್ಯದ. ಅದು ತಪ್ಪಿದರೆ ಅದು ಕೊಡದೇ ಇದ್ದರೆ ನಿಜವಾಗಿಯೂ ನಾಗರಿಕತ್ವಕ್ಕೆ ಅಪಮಾನ ಮಾಡಿದಂಗೆ ಅಲ್ರಿ. ಅಥವಾ ಇವ್ರು ನಾಗರಿಕತೆ ನಾಲ್ಗಳಿತಾ ಇದ್ದಾರೆ ಅಂತ. ನಾಗರಿಕ ಅಂದರೆ ಯಾರು ಈ ದೇಶದಲ್ಲಿ 5 ವರ್ಷ ಇರ್ತಾರೋ ಅಥವಾ ಇಲ್ಲಿ ಹುಟ್ಟಿಂದ ಯಾರು ಬಂದಿರ್ತಾರೋ ಅವರು ಈ ದೇಶದ ನಾಗರಿಕರು. ಇವ್ರಿಗೆ ಏನೀಗ ಆಧಾರ್ ಕಾರ್ಡ್ ಸಿಕ್ಕದ ಮತ್ತು ವೋಟರ್ ಕಾರ್ಡ್ ಸಿಕ್ಕದ, ಈ ಹಿಂದಿದ್ದಂಥವ್ರು ಈಗಾಗಲೇ ಅವರು ಅಪ್ರೂವ್ ತೊಗೊಂಡರು ಅದನ್ನು. ಹೀಗಾಗಿ ಅವರು ಈ ದೇಶದ ನಾಗರಿಕರು ಅನ್ನೋದು ಎಲ್ಲ ಮಾತಿಲ್ಲ. ಆ ನಾಗರಿಕತ್ವನ ಇವತ್ತು ಪ್ರಶ್ನೆ ಮಾಡಿ ತೆಗೆದುಹಾಕಿದ್ದು ತಪ್ಪು ಅನ್ನೋದನ್ನು ಮತ್ತೊಮ್ಮೆ ನಾವಿಲ್ಲಿ ಕನ್ವಿನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ಬೋದು. ಬಟ್ ಇದನ್ನು ಒಪ್ಪುವುದಿಲ್ಲ ಅವರು ಎಲೆಕ್ಷನ್ ಕಮಿಷನ್ನ. ಯಾಕಂದರೆ ಅವ್ರು ಡೊಮೆಸ್ಟಿಯಲ್ ಬಿಡ್ತಾ ಇದ್ದಾರೆ. ಎಲ್ಲಿದ್ದಾರಪ್ಪ ಅವರು ಸ್ಥಾನಿಕರಲ್ಲಿ ಯಾವಾಗ ಬಂದರು, ಅವ್ರು ಯಾರು ಎತ್ತಾನಿಂದ ಬಂದರವರು, ಅವ್ರ ಪೂರ್ವಜರು ಎಲ್ಲಿದ್ದರು, ಇವೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತ. ಇದು ಏನಪ್ಪ ಅಂದ್ರೆ ನಾಗರಿಕತ್ವ ಕೊಡುವ ವಿಚಾರ ಮಾಡುವಂಥ ವಿಷಯ. ಇದು ನಾಗರಿಕರು ಇದ್ದಾರೆ, ಈಗ ಇವರು ಇಲ್ದವ್ರಲ್ಲ, ಇವರು ಇದ್ದಾರೆ. ಮತ್ತು ಸತ್ತವ್ರು ತೆಗೀರಿ, ಏನಿಲ್ಲ 22 ಲಕ್ಷ ಮಂದಿ ಸತ್ತವ್ರು ಅಂತಾರಲ್ಲ, ಅವ್ರು ತೆಗೀರಿ. ಇದ್ದವ್ರದ್ದು ಯಾಕೆ ನೀವು ನಾಗರಿಕತ್ವವನ್ನು ಕಟ್ ಮಾಡ್ತೀರಿ, ಓಟ್ ಕಟ್ ಮಾಡ್ತೀರಿ ಅನ್ನೋದು ಇವ್ರ ಪ್ರಶ್ನೆ. ಇದಕ್ಕೆ ಏನು ಉತ್ತರ ಆಗ್ತದೆ ನೋಡೋಣ ಅಂತ ಹೇಳ್ತಾ 65 ಲಕ್ಷ ಮತದಾರರಿಗೆ ಹೊರ ಹಾಕುವಂಥ ಒಂದು ಸಾಹಸವನ್ನು ಈಗಾಗಲೇ ನಮ್ಮ ಎಲೆಕ್ಷನ್ ಕಮಿಷನ್ ಮಾಡ್ಯದ. ಇದಕ್ಕೆ ಉತ್ತರ ಏನೋ ಬಂದರೂ ಒಂದು ಮಾತ್ರ ಸತ್ಯ, ಇದರಲ್ಲೇ ಈ ಮಾಡಿದ್ರಲ್ಲೇ ಒಂದಿಷ್ಟು ಇದ್ದ ಮತದಾರರಿಗೆ, ಈ ದೇಶದ ಪ್ರಜೆಗಳಿಗೆ ಅನ್ಯಾಯ ಆಗ್ಯದ ಅನ್ನೋದು ಸ್ಪಷ್ಟವಾಗಿ ವಿರೋಧ ಪಕ್ಷಗಳ ಆರೋಪ. ಇದಕ್ಕೆ ಉತ್ತರ ಸಿಗ್ಬೋದು ಇಷ್ಟರಲ್ಲೇ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯದ ಕೈಗಂಡೆ ವಂದನೆಗಳು.